ಉದಯ ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಇಪಿಎಫ್ಒ 3.0ಯೊಂದಿಗೆ ಹಲವು ಬದಲಾವಣೆಗಳು. ಈಗ ಇದು ತುಂಬಾ ಸುಲಭ. ಒಂದೇ ವಹಿವಾಟಿನಲ್ಲಿ ನಿಮ್ಮ ಖಾತೆಗೆ ನೇರವಾಗಿ 5 ಲಕ್ಷದವರೆಗೆ ಸ್ವೀಕರಿಸಿ. ಪ್ರಾವಿಡೆಂಟ್ ಫಂಡ್ ಇಪಿಎಫ್ ಹಣವನ್ನ ಪಡೆಯಲು ಇದುವರೆಗೆ ಬಹಳ ತಡ, ಕಾಗದದ ಕೆಲಸಗಳು ಮತ್ತು ಯಜಮಾನರ ಅನುಮತಿಯ ಮೇಲೆ ಅವಲಂಬಿತವಾಗಿತ್ತು. ಆದರೆ ಈಗ ಈ ಪರಿಸ್ಥಿತಿ ಬದಲಾಗ್ತಾ ಇದೆ. ಸರ್ಕಾರ ಇಪಿಎಫ್ಒ 3.0 ಎಂಬ ಹೊಸ ಯೋಜನೆಯನ್ನ ತರಲು ಹೊರಟಿದೆ. ಇದು ಪ್ರಾವಿಡೆಂಟ್ ಫಂಡ್ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆಯಾಗಲಿದೆ. ಇಪಿಎಫ್ಒ ಒಂದು ಕೇಂದ್ರ ಸರ್ಕಾರದ ಯೋಜನೆ. ಇದು ಖಾಸಗಿ ಉದ್ಯೋಗಿಗಳಿಗೆ ಉಳಿತಾಯ ಮತ್ತು ಭದ್ರತೆ ಮತ್ತು ನಿವೃತ್ತಿ ಲಾಭಗಳನ್ನು ನೀಡುತ್ತಿದೆ. ಇಪಿಎಫ್ಒಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಈಗಾಗಲೇ ಅನೇಕ ಸುಧಾರಣೆಗಳನ್ನು ತಂದಿದೆ. ಈಗ ವಿತ್ಡ್ರಾ ನಿಯಮಗಳು ಮತ್ತು ಇತರ ನಿಯಮಗಳನ್ನು ಇನ್ನಷ್ಟು ಸುಲಭ ಮತ್ತು ಸರಳಗೊಳಿಸುತ್ತಾ ಇದೆ. ಇಪಿಎಫ್ಒ 3.0 ಇದರ ಮುಖ್ಯ ವೈಶಿಷ್ಟ್ಯಗಳು: ಯುಪಿಐ ಮೂಲಕ ನೇರವಾಗಿ ಹಣ ತೆಗೆಯುವ ಸೌಲಭ್ಯ, ಎಟಿಎಂ ಮೂಲಕ ಕ್ಯಾಶ್ ವಿತ್ಡ್ರಾ ಮಾಡುವ ವ್ಯವಸ್ಥೆ, 5 ಲಕ್ಷದವರೆಗೆ ಆಟೋಮೆಟಿಕ್ ಕ್ಲೈಮ್ ಸೆಟಲ್ಮೆಂಟ್, ಮಾನವ ಹಸ್ತಕ್ಷೇಪ ಇಲ್ಲದೆ ವೇಗವಾಗಿ ಹಣ ಬರುತ್ತದೆ. ಇನ್ನು ಇತರ ಮುಖ್ಯ ಬದಲಾವಣೆಗಳು: ವಿತ್ಡ್ರಾ ಮಾಡುವ ವಿಭಾಗಗಳನ್ನು 13ರಿಂದ ಕಡಿಮೆ ಮಾಡಿ 3 ವಿಭಾಗಗಳಾಗಿ ಅತ್ಯವಸರ, ಮನೆ ಅಗತ್ಯ, ವಿಶೇಷ ಅಗತ್ಯ ಎಂದು ಮಾಡಲಾಗಿದೆ. ಹಲವು ವಿತ್ಡ್ರಾಗಳಿಗೆ ಕನಿಷ್ಠ ಸೇವಾ ಅವಧಿಯನ್ನ 7 ವರ್ಷಗಳಿಂದ 1 ವರ್ಷಕ್ಕೆ ಇಳಿಸಲಾಗಿದೆ. ಈಗ ಉದ್ಯೋಗಿ ಜಮೆ ಮಾಡಿದ ಹಣದ ಜೊತೆಗೆ ಯಜಮಾನಿ ಕೊಡುವ ಪಾಲನ್ನು ವಿತ್ಡ್ರಾ ಮಾಡಬಹುದು. ಅರ್ಹ ಹಣದಲ್ಲಿ 75%ವರೆಗೆ ವಿತ್ಡ್ರಾ ಮಾಡುವ ಅವಕಾಶ ಇದೆ. ಉದ್ಯೋಗ ಕಳೆದುಕೊಂಡಾಗ ವಿತ್ಡ್ರಾ ಮೊದಲು 75% ಹಣ ತಕ್ಷಣ ತೆಗೆಯಬಹುದು. 1 ವರ್ಷದ ನಂತರ ಬಾಕಿ 25% ತೆಗೆಯಬಹುದು. ಇನ್ನು ಹೆಚ್ಚಿನ ಸಂದರ್ಭಗಳಲ್ಲಿ 75%ವರೆಗೆ ಡಾಕ್ಯುಮೆಂಟ್ಗಳ ಅಗತ್ಯ ಇಲ್ಲ. ಆಧಾರ್ ಸೀಡಿಂಗ್ ಇದ್ರೆ ಸಾಕು. ಒಟ್ಟಿನಲ್ಲಿ ಈ ಬದಲಾವಣೆಗಳಿಂದ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳಿಗೆ ಇಪಿಎಫ್ ಹಣವನ್ನು ತುಂಬಾ ಸುಲಭವಾಗಿ, ವೇಗವಾಗಿ ಮತ್ತು ಕಡಿಮೆ ತೊಂದರೆಯಿಂದ ಪಡೆಯಲು ಸಾಧ್ಯವಾಗುತ್ತದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.